ಬಿಡದಿ ಟೌನ್ಶಿಪ್ ಪರ ವಿರೋಧ ಕೂಗು ಎಚ್ಡಿಕೆ ಹಳೆ ಅಸ್ತ್ರ ಡಿಕೆಶಿ ಹೊಸ ಕೌಂಟರ್ ಬಹಿರಂಗ ಚರ್ಚೆ ಆಗುತ್ತಾ ಆಗಲ್ವಾ ಮುಖಾಮುಖಿ ಮಹಾಯುದ್ಧದ ಸ್ಟೋರಿ ಇದು ಅಹವಾಲಿಗೋಸ್ಕರವಾಗಿ ನಾನು ನಾನು ಬರವೂ ಇಲ್ಲ ವಿರೋಧವೂ ಇಲ್ಲ ರೈತರ ಪರವಾಗಿ ನೀವು ಸುಳ್ಳು ಹೇಳಿ ರಾಜಕೀಯ ಮಾಡಕ್ ಹೋದ್ರೆ ನಾವು ಹೋರಾಟವನ್ನ ತೀವ್ರ ಸ್ವರೂಪದಲ್ಲಿ ಮಾಡಬೇಕು ಉತ್ತರ ಮುಗಿಸ್ಕೋಬೇಕು ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು ರೈತರ ಹತ್ರ ಚರ್ಚೆ ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿ ಬರ್ತಿದ್ದಾರೆ. ಏನಾರ ಮಾಡಿ ಕ್ಯಾನ್ಸಲ್ ಮಾಡಿಸಿ ಜೈಲಿಗೆ ಕಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕುಮಾರಸ್ವಾಮಿ ಅವರಿದ್ದಾರೆ. ಬಿಡದಿಯ ಬಡಿದಾಟ ಏನಿದೆ ಬಹಳ ಜೋರಾಗಿ ನಡೀತಾ ಇದೆ. ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಪರ ವಿರೋಧ ಪ್ರೊಟೆಸ್ಟ್ ಕೂಡ ಭಾರಿ ಜೋರಾಗಿ ನಡೀತಾ ಇದೆ. ಭೈರಮಂಗಲದಲ್ಲಿ ಬಹಿರಂಗ ಚರ್ಚೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ಸಿಎಂ ಅನ್ನ ಕರೆದಿದ್ರು. ಹಾಗಾದ್ರೆ ಚರ್ಚೆ ಆಗತ್ತಾ ಆಗಲ್ವಾ ಅನ್ನುವಂತ ಪ್ರಶ್ನೆ ಈಗ ವೇದಿಕೆ ಮೇಲೆ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿ ಕುಮಾರಸ್ವಾಮಿಗೆ ಚೇರ್ ಅನ್ನ ಕಾಯ್ದಿರಿಸಲಾಗಿದೆ. 2 ಚೇರ್ ಅನ್ನ ಹಾಕಿದ್ದಾರೆ. ವೇದಿಕೆಯಲ್ಲಿ ಇಬ್ಬರಿಗೆ ಮಾತ್ರ ಚೇರನ್ನ ಮೀಸಲಿಡಲಾಗಿದೆ. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು ಕೆಲವೇ ಕ್ಷಣಗಳಲ್ಲಿ. ಯೋಜನೆ ವಿರೋಧಿ ಹೋರಾಟಕ್ಕೆ ಜೆಡಿಎಸ್ ಸಾಥ್ ಕೊಡ್ತಾ ಇದೆ. ಹೀಗಾಗಿ ಇವತ್ತು ಎಚ್ಡಿ ಕುಮಾರಸ್ವಾಮಿ ಅವರು ಭೈರಮಂಗಲದಲ್ಲಿ ವಿರೋಧದ ಸಂಘಟನೆಯ ಜೊತೆ ರೈತರ ಜೊತೆ ಸೇರಿಕೊಂಡು ಅವರು ಕೂಡ ಸಾಥ್ ಕೊಡಲಿದ್ದಾರೆ. ಗುಂಡು ತುಂಡು ಕೊಟ್ಟು ಖರೀದಿಸಿದ್ದಾರೆ ಅಂತ ಹೇಳಿಕೊಂಡು ಕಿಡಿಕಾರಲಾಗ್ತಾ ಇದೆ. ಯೋಜನೆ ಪರ ಹೋರಾಟಕ್ಕೆ ಎಚ್ಡಿಕೆ ವ್ಯಂಗ್ಯವಾಡ್ತಾ ಇದ್ದಾರೆ. ಶಾಂತವಾಗಿ ಬನ್ನಿ ಉತ್ತರ ಕೊಡ್ತೀನಿ ಅಂತ ಹೇಳ್ಕೊಂಡು ಎಚ್ಡಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಬೇಕಾದ್ರೆ ಶಾಂತಿಯುತವಾಗಿ ಬಂದ್ರೆ ಬಂದು ಕೂತ್ಕೊಳ್ಳಿ. ಅಲ್ಲಿ ಜಮೀನ್ ಕೊಡಲ್ಲ ಅನ್ನೋರು 450 ದಿವಸದಿಂದ ಕೂತವ್ರೆ. ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಇವ್ರಿಗೆ ಯಾಕೆ ಆಗ್ಲಿಲ್ಲ? ಅಲ್ಲಿ ಈಗ ಯಾರೋ ಇದ್ದವ್ರಲ್ಲ ನೆನ್ನೆಯಿಂದ ಬಿರಿಯಾನಿ ಊಟ ತುಂಡು ಇದು ಎಂಥದ್ದು ಬಾಟ್ಲು ಎಲ್ಲ ಕೊಟ್ಕೊಂಡು ಕರ್ಕೊಂಬಂದು ಕೂರಿಸ್ಕೊತಾವ್ರಲ್ಲ. ಈಗ ಅವರು ಅದೆಲ್ಲ ಬಿಟ್ಟು ಈ ಗುಂಡು ತುಂಡು ಎಲ್ಲ ಬಿಟ್ಟು ಬಂದು ಗೌರವಯುತವಾಗಿ ಅಲ್ಲೇ ಬರಲಿ. ನಾನು ಬರ್ತಿದ್ದೀನಲ್ಲ, ಏನ್ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಶೋ ಮಾಡಬೇಕಾಗಿಲ್ಲ. ಅದ್ಯಾರೋ ಶಾಸಕರು ಹೇಳ್ತಿದ್ರು ಅದೇನೋ ಗೋಲಿಬಾರ್ ಮಾಡ್ಸಕ್ಕೋಸ್ಕರ ಇವೆಲ್ಲ ಡ್ರಾಮಾ ಅಂತ ಹೇಳಿ. ಗೋಲಿಬಾರ್ ಮಾಡ್ಸಾರ ಅವರು. ನನ್ನ ಕೈಲಿ ಇದೆಯಾ ಗೋಲಿಬಾರ್ ಮಾಡಿಸೋದು? ಅದೇನೋ ರೆಡ್ ಝೋನ್ ಅಂತೇನು ಹೇಳ್ಬೇಕಂತೆ. ರೆಡ್ಡು ಯೆಲ್ಲೋ ಗ್ರೀನು ಎಲ್ಲ ಶಿವಕುಮಾರ್ ನೋಡ್ತಾರೆ. ಅವ್ರ ಅವ್ರ ಇತಿಹಾಸ ರೆಡ್ಡು ಬ್ಯಾಕು ಎಲ್ಲ ನೋಡ್ಕೊಂಡ್ ಬಂದಿರೋ ಇತಿಹಾಸ ಅವ್ರದ್ದು. ಕಾಂಗ್ರೆಸ್ ನಾಯಕರಲ್ಲಿ ಯಾರು ನೆನ್ನೆ ಹೇಳಿಕೆ ಕೊಟ್ಟವ್ರೆ ವಾಟ್ಸಪ್ ಮಾಡಿ ನಿಮ್ಮ ಅಕ್ಕಪಕ್ಕದ ಊರುಗಳಿಗೆ ಜನ ನೀವು ಇಲ್ಲಿ ಬಂದು ಇದಕ್ಕೆ ನೀವು ಸಪೋರ್ಟ್ ಕೊಟ್ರೆ ನಿಮ್ಮ ಜಮೀನುಗಳಿಗೆ ಅಲ್ಲಿ ಮುಂದಕ್ಕೆ ಒಳ್ಳೆ ರೇಟ್ ಬರ್ತದೆ. ಈ ಡ್ರಾಮಾ ಆಡ್ಕೊಂಡು ನನ್ನ ವಿರುದ್ಧ ಹೋರಾಟ ಮಾಡ್ತಾರ? ಟೌನ್ಶಿಪ್ ಚರ್ಚೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಿರಂಗ ಚರ್ಚೆ ಬಗ್ಗೆ ಸಿಎಂ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಏನೂ ಕೂಡ ಮಾತನಾಡಿಲ್ಲ. ಮಾಧ್ಯಮಗಳ ಪ್ರಶ್ನೆಗೆ ಸಿಎಂ ನೋ ರಿಯಾಕ್ಷನ್. ಪ್ರಶ್ನೆ ಮಾಡ್ತಾರೆ ಎಚ್ಡಿ ಕುಮಾರಸ್ವಾಮಿ ಅವರು. ಭೈರಮಂಗಲ ಕರೆದಿದ್ದೀರಾ ಹೋಗ್ತೀರಾ ಅಂತ ಕೇಳಿದಕ್ಕೆ ರಿಯಾಕ್ಷನ್ ಕೊಟ್ಟಿಲ್ಲ. ಸೀದಾ ತೆರಳು ಬಿಟ್ಟಿದ್ದಾರೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಯಾವುದೇ ತುಟಿಕ್ ಪಿಟಿಕ್ ಅನ್ನೋದೇ ಸಿಎಂ ಆ ಜಾಗದಿಂದ ತೆರಳಿರುವಂತದ್ದು. ನೋಡ್ಬೇಕು, ಕಾದ್ ನೋಡ್ಬೇಕು. 2 ಗಂಟೆ ತನಕ ನಾನು ಭೈರಮಂಗಲದಲ್ಲಿ ಇರ್ತೀನಿ ಅಂತ ಹೇಳ್ಕೊಂಡು ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದಾರಲ್ವಾ. ಡಿಕೆ ಶಿವಕುಮಾರ್ ಹೋಗ್ತಾರಾ ಇಲ್ವಾ, ಚರ್ಚೆ ಆಗುತ್ತೆ ಇಲ್ವಾ ಅಂತ ಕಾದ್ ನೋಡೋಣ. ಟೌನ್ಶಿಪ್ ವಿರೋಧಿ ಹೋರಾಟಗಾರರ ಒತ್ತಾಯ ಹಾಗಾದ್ರೆ ಏನು, ಸರ್ಕಾರಕ್ಕೆ ಅವರ ಆಗ್ರಹ ಏನು, ಬನ್ನಿ ನೋಡ್ಕೊಂಬರೋಣ. ನಮ್ದು ಜಮೀನು ಕಸ್ಕೋತಾರೆ ಅಂತ ನಾವು ಹಗಲು ರಾತ್ರಿ 472 ದಿವಸದಿಂದ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಜಮೀನು ಬೇಕು, ನಾವು ಜಮೀನು ಕೊಡಲ್ಲ ಅಂತ. ರೈತರೆಲ್ಲ ಒಪ್ಕೊಬಿಟ್ಟಿಲ್ಲ. ಅದು ಸುಳ್ಳು, ಶುದ್ಧ ಸುಳ್ಳು. ಉನ್ನತ ಸ್ಥಾನದಲ್ಲಿರೋರು ಇಂಥ ಸುಳ್ಳು ಹೇಳ್ಬಾರ್ದು, ಶುದ್ಧ ಸುಳ್ಳು. ರೈತರು ಒಪ್ಕೊಂಡವ್ರು ಅಂತ ಹೇಳ್ತಾರಲ್ಲ, ಅವ್ರು 80% ತೋರಿಸ್ಬಿಡ್ಲಿ, ಅವಾಗ ನಾವು ಪ್ರತಿಭಟನೆ ಕೈ ಬಿಟ್ಬಿಡ್ತೀವಿ. ಆರಾಮಾಗಿ ಅವ್ರು ಮಾಡ್ಕೊಂಡು ಹೋಗ್ಬೋದು, ನಮ್ದೇನು ತಕರಾರಿಲ್ಲ. ಸಮಸ್ಯೆ ಅಂದ್ರೆ ನಾವು ರೈತರು ಸುಮಾರು 30-40 ವರ್ಷದಿಂದ ನಮ್ಮ ವಾಸ್ತವಗಳನ್ನೆಲ್ಲ ನಾವು ರೆಡಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ನಮ್ಮ ಅಸ್ತಿತ್ವನೆಲ್ಲ ಬಿಟ್ಟು ನಾವು ಹೊರಗಡೆ ಹೋಗೋಕ್ಕಾಗುತ್ತೆ ಸರ್. ನೋಡಿ, ಚೇರ್ ಹಾಕಿದ್ದೀವಿ, ಚೀಫ್ ಮಿನಿಸ್ಟರ್ಗೂ ಹಾಕಿದ್ದೀವಿ, ಕುಮಾರಸ್ವಾಮಿಗೂ 2 ಚೇರ್ ಹಾಕಿದ್ದೀವಿ.
ಬಂದು ಇಬ್ರು ಟಗಾಪರ್ ಮಾಡಿ ಫೈನಲ್ ಏನಾನ ಮಾಡಿ ಡಿಸಿಷನ್ ಮಾಡಿದ್ರೆ ಅದಕ್ಕೆ ನಾವು ರೆಡಿ ಇದ್ದೀವಿ. 16 ಎಕರೆ ಜಮೀನು ಆಗುತ್ತೆ ಸರ್. ಒಂದು ಕುಂಟೆನೂ ಕೊಡಲ್ಲ ಸರ್. ನಮ್ಮ ಪ್ರಾಣ ತಗೋಬೋದು ಹೊರತು ನಮ್ಮ ಜಮೀನು ತಗೊಳಕ್ಕೆ ಅವ್ರ ಕೈಲಿ ಹಕ್ಕಿಲ್ಲ. ನಮ್ಮದು ಒಂದು 2 ಎಕರೆ ಜಮೀನು ಐತೆ. ನಾವು ವ್ಯವಸಾಯ ಮಾಡಿಕೊಂಡು ಜೀವನ ಸಾಕೊಂಡು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಬಿ ಮಾಡೋ ನಮ್ಮ ಒಬ್ಬ ಇಂಜಿನಿಯರಿಂಗ್ 2 ಎಕರೆ ದುಡಿತೀವಿ, ಓದಿಸ್ತೀವಿ. ಮಾರಾಟ ಮಾಡಿ ಓದಿಸೋ ಅವಶ್ಯಕತೆ ಇಲ್ಲ. ಅಕ್ವೈರ್ ಮಾಡಿ ಇಲ್ಲಿ ರೈತರನ್ನ ನಿರುದ್ಯೋಗ ಮಾಡಕ್ಕೆ ಬರ್ತಾರೆ. ದುಡ್ಡು ಉಳಿಯಲ್ಲ, ಭೂಮಿನೂ ಉಳಿಯಲ್ಲ. ಗೋಲಿಬಾರ್ ಆಗೋದು ಮತ್ತೊಂದು ಗಲಾಟೆ ವಿಚಾರ ಯಾಕೆ ಬರಬೇಕು ಸರ್? ಅಂದರೆ ಮುಖ್ಯಮಂತ್ರಿಯವ್ರ ಮೇಲೆ ಅವ್ರಿಗೆ ಭರವಸೆ ಇಲ್ವಾ? ಲ್ಯಾಂಡ್ ಆರ್ಡರ್ ಕೆಟ್ಟದೆ ಅಂತ ಬಾಲಕೃಷ್ಣನೇ ಹೇಳ್ದಂಗೆ ಆಯ್ತಿದಲ್ಲ. ಅವ್ರದೇ ಸರ್ಕಾರದಲ್ಲಿ ಇರೋಂಥವ್ರು ಒಬ್ಬ MLA ನಮ್ಮ ಸರ್ಕಾರದ ಲ್ಯಾಂಡ್ ಆರ್ಡರ್ ಕೆಟ್ಟದೆ ಅಂತ ಅಂದ್ಬಿಟ್ಟು ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಾವ್ರು ಅಷ್ಟೇನೆ. ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಬಾಲಕೃಷ್ಣನೇ ಅಡಿಪಾಯ ಹಾಕಿರೋದು ಅಂತಾನೆ ಅನ್ನಿಸ್ತಿದೆ. ರೈತರ ಮುಂದೆ ಮಾಡ್ಬಿಟ್ಟು ವಿಧಾನಸೌಧ ಕೆಲಸ ಸ್ವಾಮಿ ಹೋಗೋಣ, 2-3 ಹೋಗ್ಬಿಟ್ಟು ಏನ್ ಮಾಡೋಣ ಸ್ವಾಮಿ? ಸಾವಿರಾರು ಜನ ರೈತರು ಉಳಿದಿವೆ. ನಾವು ಇಲ್ಲಿ ನಿಮ್ಗೆ ಗೊತ್ತಾಗಬೇಕಲ್ಲ ಏನಾಯ್ತು ಅಂತ. ಯಾರ ಒಳಗಡೆ ಏನ್ ಮಾಡ್ಕೊಂಡು ನಮ್ಗೆ ಗೊತ್ತಾಗೋದು? ಇಲ್ಲಿ ಬಂದು ಮಾತಾಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಇಲ್ಲಿ ಬರ್ಲಿ ಅಂದ್ಬಿಟ್ಟು ನಾವು ಕಾಯ್ದಿದ್ದೀವಿ. ನಾವು ಬಂದು ನಮ್ಗೆ ಸಂತೋಷ, ಇಲ್ಲಿ ಕೇಳ್ತೀವಿ. ನಾವೇನೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳುವಂತ ಅಭಿಪ್ರಾಯ ನಮ್ಮದೆ. ಯಾರೋ ಕೊಡ್ಬೇಕು ಅಂದವರು 20% ಅವ್ರೆ, ನಾವು ಕೊಡ್ಬೋದು ಅಂತ 80% ಇದ್ದೀವಿ. ಅವ್ರು ಕೊಡೋದು ನಮ್ಗೇನು ಅಭಿವೃದ್ಧಿ ಇಲ್ಲ. ಮಾಡ್ಕೊಳ್ಳಿ, ಅವ್ರು 20% ಕೊಡ್ಕೊಳ್ಳಿ. ನಾವು ಕತ್ಬಿದ್ರು ನಮ್ಮ ಜಮೀನು ಕೊಡಲ್ಲ. ಬಿಡದಿ ಟೌನ್ಶಿಪ್ ಪರವಾಗಿ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ವಿರೋಧ ಆಗ್ತಾ ಇದ್ರೆ ಇತ್ತ ಪರವಾಗಿ ಕೂಡ, ಅಂದ್ರೆ ಯೋಜನೆ ಕೈ ಬಿಡಬಾರ್ದು, ಯೋಜನೆಯನ್ನ ಮುಂದುವರಿಸಿ ಅಂತ ಹೇಳ್ಕೊಂಡು ನಾವು ಭೂಮಿ ಕೊಡೋಕ್ ಸಿದ್ಧ ಅಂತಿದ್ದಾರೆ ಕೆಲ ರೈತರು. ಕುಮಾರಸ್ವಾಮಿ ಕಾರಿಗೆ ಮುತ್ತಿಗೆ ಹಾಕೋಕೆ ಸಿದ್ಧತೆಯನ್ನ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಅವರ ಕಾರಿಗೆ ಮುತ್ತಿಗೆ ಹಾಕಿ ಅವ್ರ ಹತ್ರ ಪ್ರಶ್ನೆ ಕೇಳಬೇಕು. ರೆಡ್ ಝೋನ್ ಅಂತ ಯಾಕೆ ನೀವು ಆ ಟೈಮಲ್ಲಿ ಅನೌನ್ಸ್ ಮಾಡಿದ್ರಿ? ಕಾಂಗ್ರೆಸ್ ಪರ ಜೈ ಅಂತ ಯೋಜನೆ ಪರ ಇರುವಂತಹ ರೈತರು ಘೋಷಣೆಗಳನ್ನ ಮೊಳಗಿಸ್ತಾ ಇದ್ದಾರೆ. ಕೆಂಪು ಬಾವುಟ ತೋರಿಸಿ ರೆಡ್ ಝೋನ್ ತೆಗೆಯೋಕೆ ಆಗ್ರಹ ಮಾಡಲಾಗ್ತಾ ಇದೆ. ಭೈರಮಂಗಲದಲ್ಲಿ ಪರ ವಿರೋಧ ಶಕ್ತಿ ಪ್ರದರ್ಶನ ಜೋರಾಗಿ ನಡೀತಾ ಇದೆ. ಅಂದ್ರೆ ಇಲ್ಲಿ ರೈತರೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪರ ವಿರೋಧ ಅವ್ರ ಮಧ್ಯದಲ್ಲೇ ಆಗ್ತಾ ಇದೆ. ಯಾಕಂದ್ರೆ ಒಂದಷ್ಟು ರೈತರು ಪರವಾಗಿದ್ರೆ ಯೋಜನೆ ಪರವಾಗಿ ಯೋಜನೆ ಮಾಡೋಕೆ ಬಿಟ್ಬಿಡಿ, ನಮ್ಗೆ ದುಡ್ಡು ಕೊಡ್ಲಿ, ನಾವೇನೋ ಒಂದು ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ, ಇನ್ನು ಕೆಲವರು ಇಲ್ಲ ನಾವು ಜೀವವನ್ನೇ ಬಿಟ್ಟೆವು, ಭೂಮಿಯನ್ನ ಬಿಡೆವು ಅಂತ ಹೇಳ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ಯೋಜನೆ ಪರ ಇರುವಂತವರು ಕೆಲವರು ರೈತರೇನಿದ್ದಾರೆ, HD ಕುಮಾರಸ್ವಾಮಿ ಅವರು ಬರುವಂತ ಸಂದರ್ಭದಲ್ಲಿ ಅವರ ಕಾರನ್ನ ತಡೆದು ಅವರಿಗೆ ಒಂದಷ್ಟು ಪ್ರಶ್ನೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ರು. ಅಂದ್ರೆ ಯಾಕಾಗಿ ನೀವು ಆ ಸಂದರ್ಭದಲ್ಲಿ ಯೋಜನೆ ಟೌನ್ಶಿಪ್ ಯೋಜನೆಗೆ ಸಮ್ಮತಿಸಿದ್ರಿ, ಯಾಕೆ ತಡೆ ತಂದ್ರಿ, ಯಾಕೆ ರೆಡ್ ಝೋನ್ ಅಂತ ಅನೌನ್ಸ್ ಮಾಡಿದ್ರಿ, ಈಗ ತಡೆ ಮಾಡೋಕೆ ಆಗೋದಿಲ್ವಾ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಅದನ್ನ ಕೇಳಬೇಕು, ಅವರ ಕಾರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜನ ಹೆಣ್ಮಕ್ಳು ಬಂದು ಕೇಳ್ಕೊಂಡ್ರು ಇದು ಯೋಜನೆ ಘೋಷಣೆ ಮಾಡಿದೆ ಅಂತ. ತಿರುಗಿ ಹೆಣ್ಮಕ್ಳು ಕೇಳ್ಕೊಂಡು ಬಿಟ್ಬಿಟ್ಟೆ ಅಂತ. ಯಾರು ನಿಮ್ಮ ಹತ್ರ ಬಂದಿದ್ರು ಟೌನ್ಶಿಪ್ ಮಾಡಬೇಕಾದ್ರೆ? ಮೊದಲನೇದು. ಎರಡನೇದು, ನೀವು ಟೌನ್ಶಿಪ್ ಅಂತ ಘೋಷಣೆ ಮಾಡಿದ್ಮೇಲೆ ಒಂದು ಹೋರಾಟ ಆಯಿತು, ಒಂದೇ ಹೋರಾಟ. ತಿರುಗಿ ಸುಳ್ಳು ಹೇಳಬೇಡಿ. ಒಂದೇ ಹೋರಾಟ ಆದಮೇಲೆ ರೈತರನ್ನ ಒಂದು 50 ಜನ ರೈತರನ್ನ ಕೃಷ್ಣ ಕರೆದ್ರು. ಅಲ್ಲಿ ಮೀಟಿಂಗ್ ಆಯಿತು. ಅಷ್ಟೇ. ಮೀಟಿಂಗ್ ಆದಮೇಲೆ ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಅಂದರು. ನೋಡಿ ಮಾಡಿ ಅಂತ ಬಂದು ಅಷ್ಟೇ, ಕ್ಲೋಸ್. ಇನ್ನು ಅದ ನಂತರ ಯಾವ ಹೋರಾಟನೂ ಇಲ್ಲ. ರೈತರು ಅಲ್ಲಿ ಕುಂತವ್ರೆ ಅಂತ ಅವ್ರ ಪರವಾಗಿ ಮಾತಾಡಬಾರ್ದು. ಇಲ್ಲೂ ರೈತರು ಕೂತಿದ್ದೀವಿ, ನಮ್ಮ ಪರವಾಗೂ ಮಾತಾಡಲಿ. ಯಾಕೆ ಅಂತ ಅಂದರೆ 2006ರಲ್ಲಿ ಮಾಡಿ ಅನೇಕ ಜನ ರೈತರು ಕಡಿಮೆ ರೇಟ್ಗೆ ಮಾರ್ಕೊಂಡು ಬೀದಿ ಪಾಲಾಗ್ಬಿಟ್ಟವ್ರೆ. ಇಲ್ಲಿ ಎಲ್ಲ ರೈತರು ಕೂಡ 5 ಎಕರೆ ಮೇಲಿದ್ದವ್ರೆ. ಪ್ರತಿ ರೈತರು 5 ಎಕರೆ ಮೇಲಿದ್ದವ್ರೆ. ಈ ಟೌನ್ಶಿಪ್ ದೃಷ್ಟಿಯಿಂದ ಮಕ್ಕಳು ಮದುವೆ ಮಾಡೋಕ್ಕೆ ಒಂದು ಮದುವೆ ಮಾಡೋಕ್ಕೆ ಇಟ್ಕಾಕಿಲ್ಲ 1 ಎಕರೆ ಮಾರಿದ್ರೆ. ಆ ರೀತಿಲಿ ಮಾರ್ಕೊಂಡು ಎಲ್ಲ ಕೈ ಬರದಾಗೋಯ್ತು. ಟೌನ್ಶಿಪ್ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ಆಹ್ವಾನ ಕೊಟ್ಟಿದಾರಲ್ವಾ, ಅಲ್ಲಿ ಬಂದು ಮಾತನಾಡಿ ಬೈರಮಂಗಲದಲ್ಲಿ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದಿಲಿ ಮಾತನಾಡಕ್ಕಾಗತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಗೃಹ ಸಚಿವರು. ಚರ್ಚೆಗೆ ಸಿದ್ಧವಿದ್ದೀವಿ ಅಂತ ಅವರೇ ಕರೆದ್ರು, ಅವಕಾಶವನ್ನ ಕೊಟ್ವಿ, ವಿಧಾನಸೌಧಕ್ಕೆ ಬನ್ನಿ ಒಂದು 4-5 ಜನರನ್ನ ಕರ್ಕೊಂಡು ಅಂತ ಹೇಳಿದ್ವಿ. ಈಗ ಬೀದಿಗೆ ಕರೆದಿದ್ದಾರೆ, ಬೀದಿಗೆ ಹೋಗಿ ಮಾತನಾಡಕ್ಕಾಗೋಣ ಆಗತ್ತಾ? ಅವರ ಹಿರಿತನಕ್ಕೆ ಇದು ಶೋಭೆ ಅಲ್ಲ. ಪ್ರಿಯಾಂಕ್ ಅದಕ್ಕೆ ರಿಯಾಕ್ಷನ್ ಅನ್ನು ಕೊಟ್ಟಿರುವಂತದ್ದು ಗೃಹ ಸಚಿವರು. ಸಮಯ ಕೊಟ್ಟು ಕರೆದ್ರೆ ಆ ಡೇಟ್ ಆಗಲ್ಲ ಅಂತ ಹೇಳ್ತಾರೆ. ಬಳಿಕ ಇವ್ರ ಮಧ್ಯೆ ಚರ್ಚೆ ಅಂತಾರೆ. ಇದು ಸರಿಯಲ್ಲ ಅಂತ ಪ್ರಿಯಾಂಕರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು, ನೀತಿಗಳಾಗ್ಲಿ ಯೋಜನೆಗಳಾಗ್ಲಿ ಬೀದಿನಲ್ಲಿ ಮಾತಾಡೋದ? ಅವ್ರೇನು ಹೇಳಿದ್ರು ಮೊದಲು? ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ದು? ಅವರು ಆಹ್ವಾನ ಮಾಡಿದ್ರು. ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಜೊತೆ 5 ಜನ ಕರ್ಕೊಂಡು ಬನ್ನಿ, ನಿಮ್ದು ಏನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು ಬಗೆಹರಿಸಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ ಅಂತ. ಅವರು ಇಲ್ಲ ನಾನು ಬರ್ಲಿಕ್ಕಾಗಲ್ಲ, ನೀವೇ ಬನ್ನಿ ಅಂತ ಹೇಳಿದ್ರು.
ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತದ? ಸಮಸ್ಯೆಗಳನ್ನು ಆವಾಲಿಸಬೇಕು ಅಂದರೆ ಬನ್ನಿ, ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದಾರಲ್ಲ. ಆದರೆ ಇವರು ಮುಖ್ಯಮಂತ್ರಿಗಳಿದ್ರಲ್ಲ, ಇವ್ರು ಮುಖ್ಯಮಂತ್ರಿಗಳ ಎಷ್ಟು ಸರಿ ಹಿಂಗೆ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ ವಿರೋಧ ಪಕ್ಷದವ್ರ ಜೊತೆ? ಮಾಡಿದಾರಾ? ಇವಾಗ ಯಾಕೆ? ಇದು ಇಟ್ಸ್ ಪೊಲಿಟಿಕಲ್ ಸ್ಟಂಟ್. ಅವರ ಹಿರಿತನಕ್ಕೆ, ಅವರ ನಿಭಾಯಿಸಿರುವಂಥ ಜವಾಬ್ದಾರಿಗೆ ಅಥವಾ ಇವಾಗಿರುವಂಥ ಜವಾಬ್ದಾರಿಗೆ, ಸ್ಥಾನಮಾನದಲ್ಲಿ ಇದು ಶೋಭೆ ತರುವಂಥ ರೀತಿಯಾಗಿ ನಡ್ಕೊಂತ ಇಲ್ಲ. ಬೈರಮಂಗಲದಲ್ಲಿ ಖಾಕಿ ಸರ್ಪಗಾವಲಿದೆ. ಅಹಿತಕರ ಘಟನೆ ನಡೆಯದಂತೆ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಅಂದ್ರೆ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಸೊ ಹಾಗಾಗಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೈರಮಂಗಲದಲ್ಲಿ ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಅಲ್ಲಿ ಪರ ವಿರೋಧ ಎರಡೂ ಕಡೆಯ ರೈತರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ವಾಕ್ಸಮರ ಅತಿರೇಕಕ್ಕೆ ಹೋಗಿ ಕೈ ಮಿಲಾಯಿಸುವಂತ ಹಂತಕ್ಕೂ ಕೂಡ ಹೋಗುವಂತ ಚಾನ್ಸಸ್ ಇದೆ. ಹಾಗಾಗಿ ಕೆಎಸ್ಆರ್ಪಿ ತುಕಡೆ ಇರಬಹುದು, ಪೊಲೀಸರು ಇರಬಹುದು, ಎಲ್ಲರೂ ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಹದ್ದಿನ ಕಣ್ಣಿಟ್ಟಿದ್ದಾರೆ ಪ್ರತಿಭಟನೆ ಮಾಡುವಂತವರ ಮೇಲೆ. ಅದ್ರ ಜೊತೆಗೆ ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಅವರು ಬಂದಂತಹ ಸಂದರ್ಭದಲ್ಲಿ ಅವರ ಮಾತಿಗೆ ಪ್ರಚೋದನೆಗೆ ಒಳಗಾಗಿಬಿಟ್ಟು ಇನ್ನೂ ಕೆಲ ರೈತರು ಮತ್ತಷ್ಟು ಕೋಪಗೊಂಡುವಂತಹ ಚಾನ್ಸಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಇನ್ ಕೇಸ್ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಪಂಥಾಹ್ವಾನ ಕೊಟ್ಟಿದ್ದಾರಲ್ಲ, ಚರ್ಚೆಗೆ ಬನ್ನಿ ಅಂತ ಹೇಳಿದಾರಲ್ವಾ, ಇನ್ ಕೇಸ್ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬರುವಂತ ಚಾನ್ಸಸ್ ಕೂಡ ಇರಬಹುದು. ಸೊ ಹಾಗಾಗಿ ಹೆಚ್ಚಿನ ಭದ್ರತೆಯನ್ನ ಮಾಡಲಾಗಿದೆ. ಬೈರಮಂಗಲದಲ್ಲಿ ಎಚ್ ಡಿ ಕುಮಾರಸ್ವಾಮಿಗೆ ಮುತ್ತಿಗೆ ಹಾಕುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೈರಮಂಗಲಕ್ಕೆ ಕುಮಾರಸ್ವಾಮಿ ಬರುವಂತಹ ಮಾರ್ಗವನ್ನ ಬದಲು ಮಾಡಲಾಗಿದೆ. ಹಾರೋಹಳ್ಳಿ ಮೂಲಕ ಬೈರಮಂಗಲಕ್ಕೆ ಬರ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಆನ್ ದಿ ವೇ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಬರುವಂತಹ ಮಾರ್ಗ ಮಧ್ಯೆ ಮುತ್ತಿಗೆ ಹಾಕುವಂತ ಚಾನ್ಸಸ್ ಇದೆ. ಹಾಗಾಗಿ ಅವರ ಮಾರ್ಗವನ್ನ ಡೈವರ್ಟ್ ಮಾಡಲಾಗಿದೆ. ಅವರು ಹಾರೋಹಳ್ಳಿ ಮೂಲಕ ಅವರು ಬೈರಮಂಗಲಕ್ಕೆ ಬರ್ತಾ ಇದ್ದಾರೆ. ಈ ಮೊದಲು ಬಿಡದಿ ಮೂಲಕ ಬರೋಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಿರ್ಧಾರವನ್ನು ಮಾಡಿದ್ರು. ಸೊ ಬಿಡದಿಯ ಥ್ರೂ ಬರೋದಾದ್ರೆ ಬಿಡದಿಯಲ್ಲಿ ಈ ಯೋಜನೆ ಪರ ಇರುವಂತಹ ರೈತರು ಮುತ್ತಿಗೆ ಹಾಕೋಕೆ ಆಲ್ರೆಡಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ಭಾಗದಲ್ಲಿ ಬರುವಂತದ್ದು ಬೇಡ, ಸೇಫ್ಟಿಯ ನಿಟ್ಟಿನಲ್ಲಿ ಅವರು ಹಾರೋಹಳ್ಳಿ ಮೂಲಕ ಈಗ ಬೈರಮಂಗಲಕ್ಕೆ ಬರಲಿದ್ದಾರೆ. ಈಗ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ಇಬ್ರು ಕೂಡ ಸ್ಪಾಟ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕೃಷ್ಣ ಮತ್ತು ವೆಂಕಟೇಶ್ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಕೃಷ್ಣ, ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಪಂಥಾಹ್ವಾನ ಕೊಟ್ಟಾಗಿದೆ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಯಾವುದೇ ಕೂಡ ರಿಯಾಕ್ಷನ್ ಕೊಟ್ಟಿಲ್ಲ. ಈಗ ಅಲ್ಲಿನ ವಾತಾವರಣ ಯಾವ ರೀತಿ ಇದೆ? ಡಿ.ಕೆ. ಶಿವಕುಮಾರ್ ಅವರು ಬರಬಹುದಾ? ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಆನ್ ದ ವೇ ಇದ್ದಾರೆ, ಮತ್ತೆ ಮಾರ್ಗ ಬದಲಾವಣೆ ಕೂಡ ಆಗಿದೆಯಂತೆ, ಹೌದಾ? ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸುವಂತ ಒಂದು ನಿಶ್ಚಯ ಕೂಡ ಆಗಿದೆ. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬರುವಂತದ್ದು ಯಾವುದು ಕೂಡ ಇಲ್ಲ. ಯಾಕಂದ್ರೆ ಈಗಾಗಲೇ ಅವರು ಪೂರ್ವ ನಿಯೋಜಿತವಾಗಿ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅವರ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಲವೊಂದು ಕಡೆ ಬಿಡದಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಿದ್ರು ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಅವರಿಗೆ ಪಂಥಾವನ್ನು ಕೊಟ್ಟು ಈಗ ಚರ್ಚೆಗೆ ಬರ್ತಾ ಇದ್ದಾರೆ. ಈ ಒಂದು ವಿಚಾರ ತಿಳಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿ ಮೌನಕ್ಕೆ ಶರಣಾಗಿದ್ದಾರೆ. ಆದರೆ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಖಾಂತರವಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ಕೌಂಟರ್ ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಪರವಾಗಿ ಕೂಡ ಪ್ರತಿಭಟನೆ ಕೂಡ ಹೋರಾಟಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಸಚಿವ ಆಗಿರತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಪಂಥಾವನ್ನು ಕೊಟ್ಟಿದ್ರು. ಬಿಡದಿಯ ಬೈರಮಂಗಲದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಏನು ಅವರ ರೈತರಾಗಿರ್ಬೋದು ಮತ್ತು ಈ ಭಾಗದ ಜನರಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಬಂದಿರತಕ್ಕಂಥದ್ದು. ನಾವೀಗ ವೇದಿಕೆಯ ಮೇಲಿದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ನಾವು ಕಾಣಬಹುದಾಗಿದೆ. ವೇದಿಕೆಯ ಮೇಲೆ ಕೇವಲವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗಷ್ಟೇ ಈಗ ವೇದಿಕೆ ಸಿದ್ಧವಾಗಿರ್ತಕ್ಕಂಥದ್ದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಏನು ಕುಮಾರಸ್ವಾಮಿ ಅವರು ಪಂಥಾವನ್ನು ಕೊಟ್ಟಿದ್ದಾರೆ, ಚರ್ಚೆಗೆ ಬನ್ನಿ ಅನ್ನೋದು. ಡಿ.ಕೆ. ಶಿವಕುಮಾರ್ ಕೂಡ ವಿಧಾನಸೌಧಕ್ಕೆ ಬನ್ನಿ ಅನ್ನೋ ಮಾತನ್ನು ಹೇಳಿಕೆ ಕೊಟ್ಟಿದ್ರು. ಆದರೆ ಕುಮಾರಸ್ವಾಮಿ ಅವರು ಮಾತ್ರ 2 ಪತ್ರದ ಮುಖಾಂತರವಾಗಿ ಈಗ ಬೈರಮಂಗಲಕ್ಕೆ ಬನ್ನಿ, ರೈತರ ಸಮ್ಮುಖದಲ್ಲಿ ನಾವು ಚರ್ಚೆ ಮಾಡೋಣ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದ್ರ ತಕ್ಕಂತೆ ಈಗ ಕುಮಾರಸ್ವಾಮಿ ಅವರಿಗೆ ಒಂದು ಚೇರು, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ಗೆ ಒಂದು ಚೇರನ್ನ ಇಲ್ಲಿ ಇಡೋದ್ರ ಮುಖಾಂತರವಾಗಿ ನಾಮಫಲಕವನ್ನು ಕೂಡ ಇಲ್ಲಿ ಇಡಲಾಗಿರುವಂಥದ್ದು. ಆ ಮುಖಾಂತರವಾಗಿ ಒಂದು ಕಡೆ ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಅವರು ಇನ್ನೇನು 12 ಗಂಟೆಗೆ 12 ಅಥವಾ 12:15 ಸುಮಾರಿಗೆ ಇಲ್ಲಿಗೆ ಬಂದು ಇಲ್ಲೇ ಕುಳಿತುಕೊಂಡು ಡಿ.ಕೆ. ಶಿವಕುಮಾರ್ಗೆ ಏನು ಪಂಥಾವನ್ನು ಕೊಟ್ಟಿದ್ರು, ಅಂದ್ರೆ ಚರ್ಚೆಗೆ ಬನ್ನಿ ಅನ್ನುವಂಥದ್ದು. ಅವರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ
ಕಾಯುವುದಕ್ಕೋಸ್ಕರವಾಗಿ ಸಂಜೆ 4 ಗಂಟೆಗೂ ಕೂಡ ಸಂಜೆ 4 ಗಂಟೆವರೆಗೂ ಕೂಡ ಸಮಯವನ್ನು ತಮ್ಮ ಮೀಸಲಿಟ್ಕೊಂಡಿರುವಂಥದ್ದು. ಹಾಗಾಗಿನೇ ಕುಮಾರಸ್ವಾಮಿ ಬರುವಂಥ ಒಂದು ಸಾಧ್ಯತೆ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗದ ರೈತರು, ಗ್ರಾಮಸ್ಥರು ಮತ್ತು ಜನರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು. ಎಲ್ಲ ಒಂದು ಕಡೆ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಯಾವಾಗ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಅದಾದ ಬಳಿಕವಾಗಿ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಪ್ರಶ್ನೆಯನ್ನ ಮಾಡಿದ್ರು, ರೈತರ ಇಲ್ವಾ ಅನ್ನುವಂಥದ್ದು. ಹಾಗಾಗಿನೇ ರೈತರು ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಾಗದ ನಾವು ರೈತರು ಅನ್ನೋ ಒಂದು ವಿಳಾಸವನ್ನು ಅಂದ್ರೆ ಆಧಾರ್ ಕಾರ್ಡ್ ಅನ್ನು ತರೋದ್ರ ಮುಖಾಂತರವಾಗಿ ಅಲ್ಲಿ ಪ್ರದರ್ಶನವನ್ನು ಮಾಡುವಂಥದ್ದು. ಮತ್ತೆ ಈ ಭಾಗದಲ್ಲಿ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನ ಬಿಟ್ಕೊಡುವಂತ ಒಂದು ಪ್ರಶ್ನೆಯೇ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡುವಂತ ಕೂಡ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಡಿ ಕೆ ಶಿವಕುಮಾರ್ ಕೂಡ ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈ ಭಾಗದ ರೈತರು ಕೂಡ ಇರತಕ್ಕಂಥದ್ದು. ಹಾಗಾಗಿನೇ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕುಮಾರಸ್ವಾಮಿ ಅವರು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಸಾಕಷ್ಟು ಭದ್ರತೆಯನ್ನ, ಮುಖ್ಯವಾಗಿ ಬೈರಮಂಗಲದಲ್ಲಿ ಎಲ್ಲಿ ನೋಡಿದ್ರು ಕೂಡ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಮುತ್ತಿಗೆ ಆಗೋದಕ್ಕೆ ಅವರ ಪರವಾಗಿ ಅಂದ್ರೆ ಏನು ಯೋಜನೆ ಪರವಾಗಿ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕೆಲ ರೈತರುಗಳು, ಆ ಭಾಗದ ರೈತರುಗಳು ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಮುತ್ತಿಗೆ ಹಾಕುವಂತ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಆ ಒಂದು ವಿಚಾರವನ್ನ ಈಗ ತಿಳಿದ ಪೊಲೀಸರು ಎಲ್ಲ ಒಂದ್ ಕಡೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನ ತಿಳಿದಾಗ ಕುಮಾರಸ್ವಾಮಿ ಅವರು ಈಗ ನೇರವಾಗಿ ಬೆಂಗಳೂರಿನಿಂದ ಆರೋಳಿ ಮುಖಾಂತರವಾಗಿ ಬೈರಮಂಗಲಕ್ಕೆ ಆಗಮಿಸ್ತಾ ಇರುವಂತದ್ದು. ಆದ್ರೆ ಈ ಮೊದಲು ಎಲ್ಲೊಂದ್ ಕಡೆ ಬಿಡದಿಯ ಮುಖಾಂತರವಾಗಿ ಬೈರಮಂಗಲಕ್ಕೆ ಬರಬೇಕಾಗಿತ್ತು. ಯಾವಾಗ ಅಲ್ಲಿ ಪ್ರತಿಭಟನೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ, ಮುತ್ತಿಗೆ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ಮಾರ್ಗವನ್ನ ಬದಲಾವಣೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೈರಮಂಗಲಕ್ಕೆ ಬರ್ತಾ ಇರುವಂತದ್ದು. ಹಾಗಾಗಿನೇ ಇಲ್ಲ ಒಂದ್ ಕಡೆ ಒಂದು ರೀತಿ ಪರ ಮತ್ತೆ ವಿರೋಧದ ಪ್ರತಿಭಟನೆಗಳು ಆಗ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತಾ ಮತ್ತು ಭದ್ರತಾ ಕ್ರಮಗಳನ್ನು ಕೂಡ ಪೊಲೀಸರು ಮಾಡಿರುವಂತದ್ದು. ಸುಮಾರು 15ಕ್ಕೂ ಹೆಚ್ಚು KSRP ತುಕಡಿಗಳನ್ನ ಇಲ್ಲಿ ನಿಯೋಜನೆ ಮಾಡಿದ್ರೆ ಅಲ್ಲಲ್ಲಿ ಪೊಲೀಸರು ಎಲ್ಲೆಲ್ಲಿ ಪ್ರತಿಭಟನೆಯನ್ನ ರೈತರು ಮಾಡ್ತಾ ಇದ್ದಾರೆ ಆ ಒಂದು ಜಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆ ಮಾಡಿರುವಂತದ್ದು. ಅದರ ವಿಶೇಷವಾಗಿ ಈ ಭಾಗದಲ್ಲಿ ರಸ್ತೆ ನಾವೇನು ಕಾಣ್ತಾ ಇದೀವಿ, ಅಂಗಡಿ ಮುಗ್ಗಟ್ಟುಗಳೇನು ಕಾಣ್ತಾ ಇದೀವಿ, ಆ ಒಂದು ಅಂಗಡಿ ಮುಗ್ಗಟ್ಟುಗಳನ್ನು ಕೂಡ ಈಗಾಗಲೇ ಅಲ್ಲಿ ಬಂದ್ ಮಾಡೋದ್ರ ಮುಖಾಂತರವಾಗಿ, ನಾವು ಮುಚ್ಚೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಹಿತಕರ ಘಟನೆ ಆಗಬಾರ್ದು, ಗುಂಪು ಸೇರಬಾರ್ದು, ಮತ್ತೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಏನ್ ಬೇಕಾದ್ರೂ ಆಗ್ಬೋದು. ಮತ್ತೆ ರೈತರು ಕೂಡ ಇಲ್ಲ ಒಂದ್ ಕಡೆ ಏನಾದ್ರೂ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲ ಒಂದ್ ಕಡೆ ಪೂರ್ವ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಮಾಡಲಾಗಿರುವಂತದ್ದು. ನಾವೀಗ ಕಾಣ್ತಾ ಇದೀವಿ, ಇದು ಬಿಡದಿ ಮತ್ತೆ ಆರೋಳಿ ಮುಖಾಂತರ ಹೋಗುವಂತ ಒಂದು ರಸ್ತೆ. ಈ ಒಂದು ರಸ್ತೆ ಕಂಪ್ಲೀಟ್ ಆಗಿ ಈಗಾಗಲೇ ರೈತರು ಕೂಡ ಈಗಾಗಲೇ ನಡೆದಿರುವಂತದ್ದು. ಮತ್ತೆ ಅಲ್ಲಿ ಪೊಲೀಸರು ಕೂಡ ಅಲ್ಲಿ ನಿಯೋಜನೆಗೊಂಡಿರುವಂತದ್ದು. ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಕುಮಾರಸ್ವಾಮಿ ಅವರು ಹೊರತುಪಡಿಸಿ ಬೇರೆ ಯಾರು ಕೂಡ ಬಡದಿರುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂತದ್ದು. ಪೊಲೀಸರಿಗೂ ಕೂಡ ಈ ಒಂದು ವಿಚಾರ ಅತ್ಯಂತ ಸವಾಲಾಗಿ ಪರಿಣಮಿಸಿದೆ. ಯಾವುದೇ ಒಂದು ವ್ಯಕ್ತಿಯ ನೀವು ಅಲ್ಲಿಗ ಈ ಒಂದು ಪರ ಮತ್ತು ವಿರೋಧ ಎರಡೂ ಕಡೆಯ ರೈತರು ಕೂಡ ಸ್ಪಾಟ್ ನಲ್ಲಿ ಇದ್ದಾರೆ. ಮತ್ತೆ ಎಚ್ ಡಿ ಕುಮಾರಸ್ವಾಮಿಗೆ ನಾವೊಂದು ಸಾಕಷ್ಟು ಪ್ರಶ್ನೆಗಳನ್ನ ಮಾಡಬೇಕು ಅಂತ ಹೇಳ್ಕೊಂಡು ಯೋಜನೆಯ ಪರ ಇರುವಂತಹ ರೈತರು ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡ್ತಿದ್ದಾರೆ. ನಾವು ಪ್ರಶ್ನೆಯನ್ನ ಕೇಳಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಈ ಸ್ಪಾಟ್ ಅಲ್ಲಿ ಆ ಪ್ರಶ್ನೆಗಳನ್ನ ಕೇಳುವಂತ ಕೆಲಸ ಆಗತ್ತಾ ಇವತ್ತು? ನಿಮ್ಮನ್ನೆಲ್ಲ ಬಲಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಧನುಶ್ರೀ, ಆ ಕಾರಣಕ್ಕೋಸ್ಕರವಾಗಿನೇ ಕುಮಾರಸ್ವಾಮಿ ಅವರು ಅಹವಾಲವನ್ನು ಕೇಳಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಸಮಯವನ್ನ ಮೀಸಲಿಟ್ಟುಕೊಂಡು ಬರ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೈರಮಂಗಲದ ವೇದಿಕೆಯ ಮುಂಭಾಗಕ್ಕೆ ಕುಮಾರಸ್ವಾಮಿ ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಜನ ರೈತರು ಯೋಜನೆ ಪರವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯೋಜನೆಯ ಅನುಷ್ಠಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಿದ್ದಾರೆ. ಅದು ಕೇವಲವಾಗಿ ಅಂದ್ರೆ ರೈತರು ವಿರೋಧವನ್ನ ಏನು ಯೋಜನೆಯನ್ನು ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ, ಕೇವಲವಾಗಿ 100 ಮತ್ತೆ 200 ಮೀಟರ್ ಅಂತರದಲ್ಲೇ ಪ್ರತಿಭಟನೆ ಮಾಡ್ತಿರುವಂತದ್ದು. ಹಾಗಾಗಿ ಅವ್ರಿಗೆ ಪ್ರಶ್ನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕೆಲ ರೈತರು ಕೂಡ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ಯೋಜನೆ ವಿರುದ್ಧವಾಗಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಆ ಒಂದು ಯೋಜನೆ ವಿರುದ್ಧದ ರೈತರಿಗೆ ಬೆಂಬಲವನ್ನು ಕೊಡಬೇಕು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಚರ್ಚೆಯಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಕುಮಾರಸ್ವಾಮಿ ಕೂಡ ಬರ್ತಾ ಇದ್ದಾರೆ. ಹಾಗಾಗಿನೇ ಇಲ್ಲೊಂದು ಕಡೆ ಕುಮಾರಸ್ವಾಮಿ ಅವರು ಬರ್ತಕ್ಕಂಥ ಒಂದು ಜಾಗದಲ್ಲಿ ರೈತ ಯೋಜನೆ ಪರವಾಗಿರ್ತಕ್ಕಂಥ ಒಂದು ರೈತರು ಬಂದು ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಸಾಕಷ್ಟು ಭದ್ರತೆಯನ್ನು ಮಾಡೋದ್ರ ಮುಖಾಂತರವಾಗಿ ಈಗ ಕುಮಾರಸ್ವಾಮಿ ಬರೋದಕ್ಕೆ ಪೊಲೀಸರು ಕೂಡ ಕಾಯ್ತಾ ಇರುವಂತದ್ದು. ಓಕೆ ಕೃಷ್ಣ, ಬಿಯಾನ್ ಲೈನ್. ಹಾಗೇನೆ ಆ ಪ್ರತಿಭಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ AT ವೆಂಕಟೇಶ್ ಪ್ರಭು ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈಗ ನೀವು ಪರ ವಿರೋಧ ಎರಡೂ ಕಡೆಯ ರೈತರು ಪ್ರತಿಭಟನೆ ಮಾಡುವಂತಹ ಜಾಗದಲ್ಲಿದ್ದೀರಾ, ಅವರ ಆಗ್ರಹ ಏನೇನು? ಮತ್ತೆ ಇವರಿಬ್ರು ಕೂಡ ಈಗ ಕುಮಾರಸ್ವಾಮಿ ಅವರನ್ನ ಭೇಟಿ ಆಗ್ತಾರಾ, ಹೇಗೆ? ಧನುಶ್ರೀ, ಈಗ ನಾನು ಯೋಜನೆಯ ಪರವಾಗಿರ್ತಕ್ಕಂತಹ ರೈತರ ಪ್ರತಿಭಟನಾ ಸ್ಥಳದಲ್ಲಿದ್ದೀನಿ. ನಿಮಗೆ ನೇರವಾಗಿ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿ ಈಗ ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಅವರ ಆಗಮನದ ರಸ್ತೆಯಲ್ಲಿ ಏನು ಯೋಜನೆಯ ಪರವಾಗಿ ಇರತಕ್ಕಂತಹ ರೈತರು ಏನು ಕುಮಾರಸ್ವಾಮಿಯವರ ಕಾರಿಗೆ ಅಡ್ಡ ಹಾಕಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ರೆಡ್ ಝೋನನ್ನು ಯಾಕೆ ಮಾಡಿದ್ರೆ, ರೆಡ್ ಝೋನನ್ನು ನೀವು ತೆರವು ಮಾಡಿ ಎನ್ನುವಂತಹ ವಿಚಾರಕ್ಕೆ ಈಗ ಏನು ಕೆಂಪು ಬಾವುಟವನ್ನು ಇಲ್ಲಿ ಪ್ರದರ್ಶನ ಮಾಡುವ ಮೂಲಕ ಏನು ಕುಮಾರಸ್ವಾಮಿಯವರ ಕಾರಿಗೆ ಅಡ್ಡ ಹಾಕಿ ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಇಲ್ಲಿ ಯೋಜನೆಯ ಪರವಾಗಿ ಇರತಕ್ಕಂತಹ
ರೈತ ಮುಖಂಡರು ಜೊತೆಗೆ ರೈತರು ಕೂಡ ಇಲ್ಲಿ ಜಮಾಯಿಸಿರುವಂಥದ್ದು. ಈಗ ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಬೈರಮಂಗಲ ಮುಖ್ಯ ರಸ್ತೆಯಲ್ಲಿ ಏನು ಯೋಜನೆ ವಿರೋಧವಾಗಿರ್ತಕ್ಕಂತಹ ರೈತರ ಪ್ರತಿಭಟನಾ ಸ್ಥಳದಿಂದ ಹಿಂದಕ್ಕೆ 50 ಮೀಟರ್ ಹಿಂದಕ್ಕೆ ಇರುವಂಥದ್ದು. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು, ಮಾಜಿ ಶಾಸಕ ಎ ಮಂಜುನಾಥ್ ಅವರು ಈಗ ಆಗಮಿಸಿದ್ದಾರೆ. ಈಗ ಪ್ರತಿಭಟನಾ ಸ್ಥಳಕ್ಕೆ ರೈತರ ಬೆಂಬಲ ಕೋರಲಿಕ್ಕೆ ಅವರು ಕೂಡ ತೆರಳುತ್ತಾ ಇದ್ದಾರೆ, ನೀವು ಗಮನಿಸ್ಬೋದು. ಈಗ ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಈಗ ನೇರವಾಗಿ ಬರ್ತಾ ಇದ್ದಾರೆ. ಈಗ ನೀವು ಗಮನಿಸ್ಬೋದು, ರೈತರು ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ, ಜೊತೆಗೆ ಅಲ್ಲಿ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ. ಈಗ ದೃಶ್ಯಗಳಲ್ಲಿ ನೋಡ್ಬೋದು, ಕುಮಾರಸ್ವಾಮಿ ಅವರು ನೇರವಾಗಿ ಆಗಮಿಸ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಯಾರು ರೈತರು ವಿರೋಧವನ್ನು ಮಾಡ್ತಾ ಇದ್ದಾರೆ ಆ ಸ್ಥಳಕ್ಕೆ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ಈಗ ರೈತರು ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ಈಗ ದೃಶ್ಯಗಳಲ್ಲಿ ನೋಡ್ಬೋದು, ಧನುಶ್ರೀ ಇಟ್ಕೊಳ್ಳಿ. ಓಕೆ ವೆಂಕಟೇಶ್, ಫಾಲೋ ಅಪ್ ಮಾಡ್ತಾ ಹೋಗೋಣ. ಗಮನಿಸ್ತಾ ಇದ್ರೆ ನೀವು ಸ್ಕ್ರೀನ್ ಅಲ್ಲಿ ಈಗಾಗಲೇ HD ಕುಮಾರಸ್ವಾಮಿ ಅವರು ಭೈರಮಂಗಲಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಒಂದ್ ಕಡೆ ಪರ ಇರುವಂತಹ ರೈತರು ಏನಿದ್ದಾರೆ ಮುತ್ತಿಗೆ ಹಾಕೋಕೆ ಯತ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ, ಇನ್ನೊಂದ್ ಕಡೆ ಎಲ್ಲಾ ಪೊಲೀಸರ ಭದ್ರತೆಯಲ್ಲಿ ಆ ಮಾರ್ಗದಲ್ಲಿ HD ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ರೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರ. ಬಿಜೆಪಿಯ JDS ನ ಮಾಜಿ ಶಾಸಕರುಗಳು ಅಲ್ಲಿ ಜಮಾಯಿಸಿದ್ದಾರೆ. ಅದ್ರ ಜೊತೆಗೆ ರೈತರು ನೋಡಿ ಯಾವ ರೀತಿ ಮುತ್ತಿಗೆ ಹಾಕ್ತಾ ಇದ್ದಾರೆ ಅಂತ ಆ ಕಾರಿಗೆ. ಬೈರಮಂಗಲದಲ್ಲಿ ಚೇರ್ ಕೂಡ ಸಿದ್ಧ ಆಗಿದೆ HDK ಹಾಗೂ DK ಅವರ ಚರ್ಚೆಗೆ. ಸೊ ಆ ವೇದಿಕೆಗೆ ಈಗ HD ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರಿಗೆ ಸಾಕಷ್ಟು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸ ಇದೆ ರೈತರಿಗೆ. ಅದ್ರ ಜೊತೆಗೆ ಯಾರೆಲ್ಲ ಈ ಒಂದು ಟೌನ್ಶಿಪ್ಗೆ ವಿರೋಧ ಮಾಡ್ತಾ ಇದ್ದಾರೆ ನೋಡಿ, ಅವರಿಗೆ ಬೆಂಬಲ ಕೊಡೋದಕ್ಕಾಗಿ ಇವತ್ತು HD ಕುಮಾರಸ್ವಾಮಿ ಅವರು ಭೈರಮಂಗಲಕ್ಕೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ರೈತರನ್ನ ಉದ್ದೇಶಿಸಿ ಮಾತನಾಡಿದರೆ ನೋಡ್ತಾ ಇದ್ರೆ ನೀವು ಯಾವ ರೀತಿ ಕುಮಾರಸ್ವಾಮಿ ಅವರಿಗೆ ಮುತ್ತಿಗೆ ಹಾಕೋಕೆ ಅಲ್ಲಿರುವಂತಹ ಪರ ವಿರೋಧ ಇದ್ರೂ ಕೂಡ ರೈತರು ಮುಗಿಬೀಳ್ತಾ ಇದ್ದಾರೆ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ಹಾಗೂ ನೇರ ದೃಶ್ಯಾವಳಿ ಭೈರಮಂಗಲದಿಂದ ನಿಮ್ಮ ನ್ಯೂಸ್ 18 ನಲ್ಲಿ ನೋಡಿ. ವೇದಿಕೆಗೆ ಬಂದಾಯ್ತು, ವೇದಿಕೆಗೆ ಬಂದು ಈಗ ಕಾಂಗ್ರೆಸ್ ಸರ್ಕಾರದ ಈ ಯೋಜನೆಯ ಕುರಿತು ವಾಗ್ಯುದ್ಧವನ್ನೇ ನಡೆಸಲಿದ್ದಾರೆ. ಒಂದ್ ಕಡೆ ಪರ ಇರುವಂತವರು ವಿರೋಧ ಇರುವಂತವರು ಈ ಒಂದು ಟೌನ್ಶಿಪ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಘೋಷಣೆಗಳನ್ನು ಹೊರಡಿಸ್ತಾ ಇದ್ದಾರೆ. ಶಾಂತಿಯುತವಾಗಿರಿ, ಯಾರು ನೋವು ಮಾಡಬೇಡಿ, ಶಾಂತಿಯುತವಾಗಿರಿ. ದಯವಿಟ್ಟು ನೋಡಪ್ಪ, ತಳ್ಳಿ ರೂಪಾಟ ಮಾಡಬೇಡಿ. ದಯಮಾಡಿ ಎಲ್ಲೂ ಶಾಂತಿಯುತವಾಗಿ ವರ್ತಿಸಬೇಕು. ದಯಮಾಡಿ ಆ ಕಡೆ ಎಲ್ಲ ಬಂದು ಈ ಭಾಗಕ್ಕೆ ಬರಬೇಕು. ಟಿವಿ ಮಾಧ್ಯಮದವ್ರು ದಯಮಾಡಿ ಎಲ್ಲರೂ ಮೇಲ್ ಬಂದ್ಬಿಟ್ರೆ ಕಷ್ಟ ಆಗ್ತದೆ. ಟಿವಿ ಮಾಧ್ಯಮದವ್ರು ದಯಮಾಡಿ ಈಗ ಪ್ರಾರಂಭ ಮಾಡ್ತೀವಿ, ಆಮೇಲೆ ಎಲ್ಲ ನಿಮ್ ಜೊತೆ ಅಡ್ರೆಸ್ ಮಾಡ್ತಾರೆ. ದಯಮಾಡಿ ಸಹಕಾರ ನೀಡಿ ಟಿವಿ ಮಾಧ್ಯಮದವರು. ಅಣ್ಣ ಒಂದು 10 ನಿಮಿಷ ಕುತ್ಕೊಳ್ಳಿ, ದಯಮಾಡಿ ಅಲ್ಲಿ ಮಾತಾಡ್ತಾರೆ, ಮಾತಾಡ್ತಾರೆ. ಕೆಂಪೇಗೌಡ ಜಯಂತಿಯ ಆಚರಣೆ ಏನಿದೆ, ಮೊದಲು ಕೆಂಪೇಗೌಡ ಜಯಂತಿಯ ಉತ್ಸವದ ಶುಭಾಶಯಗಳನ್ನು ನಾಡಿನ ಜನತೆಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ.
ಇವತ್ತು ನನ್ನದ ಯಾವುದೇ ನನ್ನಿಂದ ಪ್ರತಿಷ್ಠೆ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ನಾನು ಇಲ್ಲಿಗೆ ಬರ್ತಕ್ಕಂಥದ್ದಕ್ಕೆ 2 ಪತ್ರ ಏನು ಬರೆದಿದ್ದೇನೆ ಮುಖ್ಯಮಂತ್ರಿಗಳಿಗೆ. ಈಗಲೂ ಸಹ ಹೇಳ್ತೇನೆ, ಪಾಪ ಮುಖ್ಯಮಂತ್ರಿಗಳು ಅಲ್ಲೆಲ್ಲೋ ಬೆಂಗಳೂರು ನಗರದ ರಸ್ತೆನಲ್ಲಿ ಒಂದು 15 ಲಕ್ಷ ಸಸಿ ನೆಡ್ತಾರಂತೆ. ಇವತ್ತು ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ 15 ಲಕ್ಷ ಅಲ್ಲಿ ಸಸಿ ನೆಡಕ್ಕೆ ಹೊರಟವ್ರೆ. ಇಲ್ಲಿ 10 ಲಕ್ಷ ಬೆಳೆದಿರ್ತಕ್ಕಂಥ ಉತ್ಕೃಷ್ಟವಾದಂಥ ಮರಗಳನ್ನ, ತೆಂಗಿನ ಗಿಡ, ಮರದ ಅಡಿಕೆ ಗಿಡಗಳನ್ನು ಕಟ್ ಮಾಡಿ, ಬಾಳೆ ಗಿಡಗಳನ್ನ ಕಟ್ ಮಾಡಿ ಇಲ್ಲಿ ಏನೋ ಟೌನ್ಶಿಪ್ ಮಾಡಕ್ಕೆ ಹೊರಟವ್ರೆ. ಅಲ್ಲಿ 15 ಲಕ್ಷ ಸಸಿ ನೆಡೋದಂತೆ, ಇಲ್ಲಿ 15 ಲಕ್ಷ ಕಟ್ ಮಾಡೋದಂತೆ. ಇದು ಇವರ ನೀತಿ. ನಾನು ಇವತ್ತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಈ ಒಂದು ಬಿಡದಿಯ ರೈತರ ಹೋರಾಟ, ಹೆಣ್ಣು ಮಕ್ಕಳು ಎಷ್ಟು ಜನ ಕೂತಿದ್ದಾರೆ ಇಲ್ಲಿ, ಯಾರು ಯಾವುದೇ ರೀತಿಯ ಕೃಷಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿರೋರು 480 ದಿನ ಆಗಿದೆ ಅವರ ಪ್ರತಿಭಟನೆ. ಅವರ ಪ್ರತಿಭಟನೆಗೆ ನಾವು ಯಾರೂ ಪ್ರಚೋದನೆ ಮಾಡಿಲ್ಲ. ಇಲ್ಲಿ ಅವ್ರ ಜಮೀನುಗಳನ್ನು ಉಳಿಸ್ಕೋಬೇಕು, ಅವ್ರ ಪೂರ್ವಿಕರ ಹುಟ್ಟಿರ್ತಕ್ಕಂಥ ಈ ಭೂಮಿನ ಉಳಿಸ್ಕೋಬೇಕು ಅಂತಕ್ಕಂಥದ್ದೇನಿದೆ, ಅದರಿಂದ ಸ್ವಪ್ರತಿಷ್ಠೆ ಬಿಟ್ಟು ರೈತರ ಭಾವನೆಗಳಿಗೆ ಸ್ಪಂದಿಸಿ ಅಂತಕ್ಕಂಥದ್ದು. ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಿಕ್ಕೆ ಹೊರಟಿದ್ದೀರಿ. ಕೆಂಪೇಗೌಡರ 108 ಅಡಿಯ ಪ್ರತಿಮೆಗೆ ಹಾರ ಹಾಕೊಂಡು ಪೂಜೆ ಮಾಡೋಕ್ಕೆ ಹೋಗಿದ್ದೀರಿ. ಅವ್ರಿಗೆ ಗೌರವ ಕೊಡಬೇಕು ಅಂದರೆ ಮೊದಲು ಯಾವ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದ್ದಾರೆ ಅಂತಾರೆ ಆ ನಗರ ಸರಿಪಡಿಸ್ಕೊಳ್ಳಿ, ಆಮೇಲೆ ಇಲ್ಲಿ ಬನ್ನಿ. ಅದರಿಂದ ಇವತ್ತು ಜನರ ಭಾವನೆಗಳಿಗೆ, ರೈತರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಹೇಳ್ತೀನಿ. ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ. ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವರಿಗೆ. ಇವತ್ತು ನಾನಿಲ್ಲಿ ಬನ್ನಿ ಅಂತ ಕರೆದಿದ್ದು ಅವರನ್ನ ಮುಖ್ಯಮಂತ್ರಿನ ಬೀದಿಗೆ ತಂದು ನಿಲ್ಲಿಸಬೇಕು ಅಂತ ಅಲ್ಲ. ನಮ್ಮನ್ನು ಬೆಳೆಸ್ತಕ್ಕಂಥವ್ರು ಇಲ್ಲಿ ಕೂತಿದಾರಲ್ಲ, ಆ ಹೆಣ್ಣುಮಕ್ಕಳು, ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ ಇದು. 480 ದಿನ ಅವರೇನು ಇಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ಟರಾಗಲ್ಲ. ಕುಮಾರಸ್ವಾಮಿ ಕಾರದ ಕನಸಿನ ಕೂಸು ಇದೆಲ್ಲ ಅಲ್ಲಿ ಹೇಳೋದಲ್ಲ. ಇಲ್ಲಿ ಬಂದರೆ ನಾನು ಬಂದಿದ್ದೀನಿ, ಧೈರ್ಯವಾಗಿ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀನಿ. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ, ಈಗ ರೆಡ್ಡು ಈ ಯಾಕೋ ಕಾಂಗ್ರೆಸ್ ಬಾವುಟ ಬಿಟ್ಬಿಟ್ಟವ್ರೆ, ಕಾಂಗ್ರೆಸ್ ಬಾವುಟ ಬಿಟ್ಬಿಟ್ಟು ರೆಡ್ ಫ್ಲಾಗ್ ಇಟ್ಕೊಂಡವ್ರೆ. ಈಗಲೂ ಹೇಳ್ತೇನೆ, ಅಲ್ಲಿ ನಿಜವಾದ ರೈತರು ಯಾರಿದ್ದಾರೆ ಈ ಭಾಗದಲ್ಲಿ, ಅವ್ರು ಬಂದ್ರೆ ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀನಪ್ಪ. ಅವರೊಬ್ಬರ ಜೊತೆ ಡಿ.ಕೆ. ಶಿವಕುಮಾರ್ ಬರಲ್ಲ ಅಂತ ಗೊತ್ತಿದ್ರು ಕುಮಾರಸ್ವಾಮಿ ಅವರು ನಾಟಕ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ಈ ರೀತಿ ಚರ್ಚೆ ಮಾಡೋದಕ್ಕೆ ಸಾಧ್ಯ? ನಾನು ಅವ್ರು ಬರಲ್ಲ ಅಂತ ಗೊತ್ತು ನನಗೆ. ಅವ್ರು ಹೇಳಿದೇನು ಈಗ ಅವ್ರ ಪತ್ರ ಯಾಕೆ ಬರೆದ್ರು ನನಗೆ? ಪತ್ರ ಬರೆದು ಯಾತಕ್ಕೆ ನಾನು ಇನ್ವೈಟ್ ಮಾಡಿದ್ರು? ನಾನು ಯಾಕೆ ಪತ್ರ ಬರೆದಿದ್ದೇನೆ? ಮತ್ತು ಇನ್ನೊಂದು ಪತ್ರ ನೆನಪಿಸಿ ಅವ್ರಿಗೆ ಪತ್ರ ಬರೆದೆ. ಯಾವಾಗ ಬೇಕಾದ್ರೂ ಸಿದ್ಧ ಇದ್ದೀನಿ, ಆದರೆ ಚರ್ಚೆ ಆಗಬೇಕಾದ್ದು ಇಲ್ಲಿಯ ರೈತರೇನಿದ್ದಾರೆ ಅವ್ರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಒಂದು ಕೆಲಸ ಮಾಡಿ, ನಾನು ಹಿಂದೆ 3 ಬಾರಿ ಭಾಗದ ರೈತರನ್ನ ಹೆಣ್ಣು ಮಕ್ಕಳಾದಿಯಾಗಿ ಕೃಷ್ಣ ಕಚೇರಿನಲ್ಲಿ ಕರೆದು ಮೀಟಿಂಗ್ಗಳ ಮಾಡಿದ್ದೀನಿ. ಅಲ್ಲರೂ ಹಲವಾರು ಜನ ಗೊತ್ತಿದೆ ಅವತ್ತು ನಾನೇನು ಮೀಟಿಂಗ್ ಮಾಡಿದ್ದೀನಿ ಅಂತ. ಕರೀವಿ, ಎಲ್ಲರೂ ಚರ್ಚೆ ಮಾಡೋಣ. ನನ್ನ ರೈತರ ಬಿಟ್ಟು ನಾನು ಚರ್ಚೆ ಮಾಡೋಕ್ಕೆ ಸಿದ್ಧ ಇಲ್ಲ. ಇವರೆಲ್ಲರನ್ನು ವಿಧಾನಸೌಧಕ್ಕೆ ಕರೆದ್ರೆ ನೀವು ಕೂಡ ಕರೀಲಿ. ನನ್ನ ವಿಧಾನಸೌಧದಲ್ಲ, ಅದು ಯಾವುದೋ ಕೃಷ್ಣ ಕಚೇರಿನೇ ಇದೆಯಲ್ಲ, ಎಲ್ಲ ನನಗೇನು ಪ್ರತಿಷ್ಠೆ ಇಲ್ಲ. ಬರಲಿ, ಎಲ್ಲರನ್ನು ಕರ್ಕೊಂಡು ಹೋಗೋಣ, ಚರ್ಚೆ ಮಾಡೋಣ. ಇದಿಷ್ಟು ನೋಡಿ, ಗಮನಿಸ್ತಾ ಹೋಗ್ಬೋದು. ಎಚ್.ಡಿ. ಕುಮಾರಸ್ವಾಮಿ ಅವರು ಸಾಕಷ್ಟು ವಿಚಾರವನ್ನ ಮೆನ್ಷನ್ ಮಾಡಿದ್ರು. ಕೆಂಪೇಗೌಡ ಜಯಂತಿ ಹಿನ್ನೆಲೆಯಲ್ಲಿ 15 ಲಕ್ಷ ಸಸಿ ನೆಡಕ್ಕೆ ಹೋಗ್ತಾ ಇದ್ರಲ್ಲ ಡಿ.ಕೆ. ಶಿವಕುಮಾರ್ ಅವರು, ಮೊದಲು ಬೆಂಗಳೂರನ್ನ ಸರಿ ಮಾಡ್ಲಿ. ಅವರು ಬೆಂಗಳೂರನ್ನ ಸರಿ ಮಾಡಿಬಿಟ್ಟು ಉಳಿದಂತಹ ಕೆಲಸಗಳನ್ನ, ಸಸಿ ನೆಡುವಂತಹ ಕೆಲಸಗಳನ್ನ ಮಾಡೋದು. ಬಟ್ ಇಲ್ಲಿ ಬೆಂಗಳೂರು ನಗರವನ್ನ ಸರಿ ಮಾಡುವಂತ ಕೆಲಸದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವಿಫಲರಾಗ್ತಾ ಇದ್ದಾರೆ. ನಾನು ಪತ್ರ ಬರೆದಿದ್ದೀನಿ, ಇಲ್ಲಿಗೆ ಬರ್ಲಿ, ಅವರು ಇಲ್ಲಿಗೆ ಬಂದು ಮಾತನಾಡಲಿ. ಇವತ್ತು ಯಾವುದೇ ಕಾರಣಕ್ಕೆ ಅವರು ಬರೋದಿಲ್ಲ ಈ ಸ್ಪಾಟ್ಗೆ, ಅವರ ಬಳಿ ಉತ್ತರನೇ ಇರೋದಿಲ್ಲ. ಎಲ್ಲಿಗೆ ಅವ್ರು ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಕೊಂಡು ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ.
ನಿಜವಾದ ರೈತರ ಜೊತೆ ಚರ್ಚೆಗೆ ನಾನು ಸಿದ್ಧನಿದ್ದೇನೆ, ನಾನೀಗ್ಲೂ ಕೂಡ ರೆಡಿ ಇದೆ. ಸಿಎಂ ಬರಲ್ಲ ಅನ್ನೋದು ನನಗೂ ಗೊತ್ತಿದೆ. ಕೆಂಪೇಗೌಡ ಜಯಂತಿ ಅಂತ ಹೇಳ್ಕೊಂಡವರು ಅಲ್ಲಿ ಫುಲ್ ಬ್ಯುಸಿ ಆಗಿರೋ ತರ ಇದ್ದಾರೆ. ಏನೇ ಚರ್ಚೆ ಇದ್ರು ರೈತರ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ಎಲ್ಲೂ ಶಾಂತಿಯುತವಾಗಿ ವರ್ತಿಸಬೇಕು.